ಹೆಂಗಿರುತ್ತೆ ಒಂದು ಹುಡುಗಿ ವಾಯ್ಸ್ನ ಲವ್ ಮಾಡ್ಕೊಂಡು ಅವಳನ್ನ ಹುಡ್ಕೊಂಡೋಗಿ ಅವಳನ್ನ ಮದುವೆ ಆಗಬೇಕು ಅನ್ನೋ ಫೀಲು ಹೆಂಗಿರ್ತದೆ. ಸಿನಿಮಾ ಮಾತ್ರ ತುಂಬಾ ಡೀಸೆಂಟ್ ಆ್ಯಂಡ್ ಲವಬಲ್ ಅಂತಲೇ ಹೇಳ್ಬೋದು. ಜಾಸ್ತಿ ಟೈಮ್ ವೇಸ್ಟ್ ಮಾಡ್ತಾನೆ ಮೂವಿ ಫುಲ್ ಸ್ಟೋರಿನ ರಿವೀಲ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ ನಮ್ಮ ಚಾನಲಲ್ಲಿ ಯಾವಾಗಲೂ ಬರ್ತಾನೆ ಇರುತ್ತೆ. ಓಕೆ, ಶುರು ಮಾಡೋಣ. ಸ್ಕ್ರೀನ್ ಓಪನಿಂಗಲ್ಲೇ ನೀವು ನೋಡ್ಬೋದು ವಿನಯ್ ರಾಜ್ಕುಮಾರ್ ಅವರು ರಾಜಸ್ಥಾನಲ್ಲಿ ಇದ್ದಾರೆ. ಅವ್ರು ಫ್ಲ್ಯಾಶ್ ಬ್ಯಾಕ್ನೇ ಹೇಳ್ತಾರೆ, ಫುಲ್ ಸ್ಟೋರಿನೇ ಫ್ಲ್ಯಾಶ್ ಬ್ಯಾಕ್. ನಮ್ಮ ಇವರು ಇಲ್ಲಿ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲ ಮ್ಯೂಸಿಕ್ ಡೈರೆಕ್ಟರ್ಗೆ ಅಸಿಸ್ಟೆಂಟ್ ಆಗಿರ್ತಾರಲ್ಲ ಅವ್ರಿಗೆ ಕೋ ಅಸಿಸ್ಟೆಂಟ್ಗೆ ಅಸಿಸ್ಟೆಂಟು. ಇಲ್ಲಿ ನಮ್ಮ ಹೀರೋ ಯಾವಾಗಲೂ ಒಂದೇ ಒಂದು ಸಾಂಗ್ನ ಜೀವನ ಪೂರ್ತಿ ಕೇಳ್ತಾ ಇರ್ತಾನೆ, ಅದು ಕೂಡ ಮೆಮೊರಿಯಬಲ್ ಆಗಿರುವಂತ ಒಂದು ಸಾಂಗ್. ಇನ್ನು ಇವ್ರ ಅಜ್ಜಿ ಮಾತ್ರ ತುಂಬಾನೇ ಸ್ಪೆಷಲ್ ಅಂತ ಹೇಳ್ಬೋದು ನಮ್ಮಂತ ಕ್ರಿಟಿಕ್ಸ್ಗಳಿಗೆ. ಇವರು ಕೂಡ ದೊಡ್ಡ ಯೂಟ್ಯೂಬರು ಆ ಫಿಲಮಲ್ಲಿ. ಇನ್ನು ಇವರಪ್ಪ ಒಂದು ಬಟ್ಟೆ ಅಂಗಡಿನ ಇಟ್ಕೊಂಡು ವ್ಯಾಪಾರ ಮಾಡ್ಕೊಂಡು ಆರಾಮಾಗಿ ಖುಷಿಯಾಗಿರ್ತಾರೆ. ಇನ್ನು ನಮ್ಮ ಹೀರೋ ಫೇವ್ರೇಟ್ ಸಾಂಗ್ ಇದೆಯಲ್ಲ, ಆ ಸಾಂಗ್ನ ಯಾರಾದರೂ ನೀಟಾಗಿ ಆಡೋರು ಸಿಗ್ತಾರಾ ಅಂತ ಹುಡುಕ್ತಾ ಇರ್ತಾನೆ ಎಲ್ಲ ಹುಡುಗಿರಲ್ಲೂ ಕೂಡ. ಹಿಂಗೆ ಇರಬೇಕಾದ್ರೆ ಒಂದು ಹುಡುಗಿ ಮಾರ್ಕೆಟಲ್ಲಿ ಜಗಳ ಮಾಡ್ಕೊಂಡ್ಬಿಟ್ಟಿರ್ತಾಳೆ. ಇಲ್ಲಿ ವಿನಯ್ ಅವ್ರು ಬಂದು ಏನೋ ಹೀರೋಯಿಸಮ್ ತೋರಿಸ್ತಾರೆ ಅನ್ಕೊಂಡ್ರೆ ಹುಡುಗಿನ ಅಂಗಡಿ ಅವ್ನಿಗೆ ಒಪ್ಪಿಸ್ಬಿಟ್ಟು ಹೊಟ್ಟೆ ಹೋಗ್ತಾರೆ. ಕಾರಣ ಏನಪ್ಪಾ ಅಂದ್ರೆ ಆ ಹುಡುಗಿ ಅವ್ರ ಅಪ್ಪನ ಫ್ರೆಂಡ್ ಮಗಳು. ಇನ್ನು ವಿನಯ್ ಅವ್ರ ಅಪ್ಪನಿಂದಾನೇ ಅವ್ರ ಅಪ್ಪ ಸತ್ತೋಗಿರೋದು ಅಂತ ಗಿಲ್ಟ್ಗೋಸ್ಕರ ಅವ್ರ ಫ್ಯಾಮಿಲಿನೆಲ್ಲ ಇವ್ರ ಮನೆಯಲ್ಲೇ ಇಟ್ಕೊಂಡು ಸಾಕ್ತಾ ಇರ್ತಾರೆ. ಇನ್ನು ಇವಳು ಇಲ್ಲಿ ನ್ಯೂಸ್ ರಿಪೋರ್ಟರ್ ಆಗಿರ್ತಾಳೆ. ಯಾವುದೋ ಒಂದು ನ್ಯೂಸ್ ನ ಕಂಡುಹಿಡಿಯೋದಕ್ಕೆ ಅಂತ ಬಂದಲ್ಲಿ ಆ ರೀತಿ ಒಂದು ಕರ್ಮಕಾಂಡನ ಮಾಡ್ಕೋತಾರೆ. ಅದೆಲ್ಲ ಗೊತ್ತಾಗಿ ವಿನಯ್ ಕಾಪಾಡದೇನೆ ಅಲ್ಲಿ ಬಂದಿರೋದು. ಇನ್ನು ಮನೆಯಲ್ಲಿ ಇವರಿಬ್ರು ಹಾವು ಮುಂಗಿಸಿ ಇದ್ದಂಗೆ, ಅವಳನ್ ಕಂಡ್ರೆ ಇವನ್ಗಾಗಲ್ಲ, ಇವನನ್ ಕಂಡ್ರೆ ಅವಳಿಗಾಗಲ್ಲ. ಆದ್ರೆ ಒಂದೊಂದು ಟೈಮ್ ಮಾತ್ರ ಇಬ್ರು ಒಳ್ಳೆ ಲವರ್ಸ್ ತರನೇ ಆಡ್ತಾರಪ್ಪ. ಆದ್ರೆ ಅವರು ಲವರ್ಸ್ ಅಲ್ಲ. ಹಿಂಗೆ ಸ್ಟುಡಿಯೋದಲ್ಲಿ ಎಡಿಟ್ ಮಾಡ್ತಾರೋ ಅಂತ ಟೈಮಲ್ಲಿ ಸಾಧು ಕೋಕಿಲೆ ಅವರ ಸಂಗೀತ ಗಾಯನ ಕಚೇರಿಯಲ್ಲಿ ಒಂದು ಸಾಂಗ್ ಕೇಳಿಸ್ಬಿಡ್ತದೆ. ಇವನ್ ಫೇವ್ರೇಟ್ ಸಾಂಗ್ನ ಯಾರೋ ಇಂಪಾಗಿ ಆಡ್ತಾ ಇರ್ತಾರೆ. ಅದನ್ನ ಕೇಳ್ಬಿಟ್ಟು ಅವನಿಗೆ ವೈಬ್ರೇಷನ್ ಸ್ಟಾರ್ಟ್ ಆಗೋಗುತ್ತೆ, ಇವಳೇ ನನ್ನ ಹುಡುಗಿ ಅಂತ. ಹಿಂಗೆ ನೆಕ್ಸ್ಟ್ ಸಿನಿಮಾ ಒಂದು ಅವತಾರ ಪುರುಷ ಅಂತ ಆಗ್ತಾ ಇರುತ್ತೆ. ಅದೇ ಈ ಸಿನಿಮಾನೇ. ಇನ್ನು ಈ ಸಿನಿಮಾದ ಆಡಿಯೋ ಲಾಂಚ್ ಪ್ರೋಗ್ರಾಮ್ ಇರ್ತದೆ. ಅಲ್ಲಿಗೆ ವಿನಯ್ ಅವರು ಬರ್ತಾರೆ. ವಿನಯ್ ಫ್ರೆಂಡು ಕೂಡ ಬಂದಿರ್ತಾಳೆ, ಸ್ಟಿಂಗ್ ಆಪರೇಷನ್ ಅದು ಇದು ಪ್ರಶ್ನೆ ಮಾಡೋದಕ್ಕೆ ಅಂತ ನ್ಯೂಸ್ ಕಡೆಯಿಂದ ಬಂದಿರ್ತಾಳೆ ಅವಳು. ಇನ್ನು ಮತ್ತೆ ಇದೇ ಜಾಗದಲ್ಲೂ ಕೂಡ ಆ ಸಾಂಗ್ ನ ಅದೇ ಹುಡುಗಿ ಹೇಳಿರ್ತಾಳೆ. ಸೊ ಇಲ್ಲಿಗೆ ವಿನಯ್ಗೆ ಕನ್ಫರ್ಮ್ ಆಗ್ಬಿಡುತ್ತೆ, ಇವಳೇ ನಾನು ಹುಡುಕ್ತಾ ಇರೋದು ಅಂದ್ಬಿಟ್ಟು ಇಲ್ಲಿಗೆ ಬಂದು ಆ ಹುಡುಗಿನ ಪ್ರಪೋಸ್ ಮಾಡೋದಕ್ಕೆ ಭಯ ಆಗುತ್ತೆ. ಜಸ್ಟ್ ನಂಬರ್ನ ಕಲೆಕ್ಟ್ ಮಾಡ್ಕೊಂಡು ಹೊಟ್ಟೋಗಿರ್ತಾನೆ. ಅವಳು ಬೇರೆ ಇನ್ಯಾರು ಅಲ್ಲ, ನನ್ನ ರಾಧೆ. ಹಿಂಗೆ ಒಂದಿನ ಇವನೊಂದು ಸಾಂಗ್ ನ ರೆಡಿ ಮಾಡ್ತಾ ಇರ್ತಾನೆ. ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಅದು ಇದು ಹಾಕ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೋತಾ ಇರ್ತಾನೆ. ಈ ಮ್ಯೂಸಿಕ್ಗೆ ಸಿಂಫೋನಿನ ಆಡ್ ಮಾಡಿಸ್ಬೇಕು ಅಂತ 60,000 ರೂಪಾಯಿನ ಅವ್ರ ತಂದೆ ಹತ್ರ ಇಸ್ಕೊಂಡು ಮುಂಬೈಗೆ ಹೋಗ್ತಾನೆ. ಹೋಗೋದಾರಿನಲ್ಲಿ ಹಂಗೆ ಅವಳ ಫ್ರೆಂಡ್ ಕೂಡ ಯಾವುದೋ ಒಂದು ಸ್ಟ್ರಿಂಗ್ ಆಪರೇಷನ್ ಮಾಡಿಸೋದಕ್ಕೆ ಅಂತ ದಾರಿಲೇ ಬಿಟ್ಟೋಗಿರ್ತಾನೆ. ಆದ್ರೆ ವಿನಯ್ ಮುಂಬೈಗೆ ಹೋದ್ಮೇಲೆ ಸಿಂಫನಿ ಮಾಡಿಸ್ತಾನೆ, ದುಡ್ಡನ್ನೆಲ್ಲ ಹಾಳು ಮಾಡ್ಕೊಂಡು ಮನೆಗೆ ಬಂದ್ಬಿಡ್ತಾನೆ. ಫ್ರೆಂಡು ಕೂಡ ಕಾಲ್ ಮುರ್ಕೊಂಡು ಬಂದು ಕೂತಿರ್ತಾಳೆ. ಇನ್ನು ನೆಕ್ಸ್ಟ್ ಡೇ ಸ್ಟುಡಿಯೋದಲ್ಲಿ ಇರ್ಬೇಕಾದ್ರೆ ಸಾಧು ಕೋಕಿಲೆ ಸರ್ ಯಾವುದೋ ಒಂದು ಮ್ಯೂಸಿಕ್ ನ ಬೇಗ ಮಾಡಿ ಕಳ್ಸಿಕೊಟ್ಬಿಡಿ ಅಂತ ಪ್ರೆಷರ್ ಆಗ್ತಾ ಇರ್ತಾರೆ. ಅದೇ ಟೈಮಲ್ಲಿ ಹೀರೋಯಿನ್ ರಾಧೆನ ಕರ್ಕೊಂಡ್ಬಂದು ಆಡಿಸ್ಬಿಟ್ಟು ಅವಳ ಮುಂದೆ ಹೀರೋ ಆಗ್ಬಿಡ್ತಾನೆ ನಮ್ ವಿನಯ್. ಹಿಂಗೆ ಹೋಗ್ತಾ ಡೀಪ್ ಆಗಿ ಲವ್ ಮಾಡ್ತಾ ಇರ್ತಾನೆ. ಕಡೆಗೆ ಒಂದಿನ ಬರುತ್ತೆ, ಹೀರೋಯಿನ್ ಬಂದ್ಬಿಟ್ಟು ಅವ್ನ ಸ್ಟುಡಿಯೋದಲ್ಲಿ ನನಗೆ ಮುಂಬೈಯಲ್ಲಿ ಚಾನ್ಸ್ ಸಿಗ್ತಾ ಇದೆ, ನಾನು ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ಟಾಟಾ ಮಾಡ್ಬಿಟ್ಟು ಹೋಗ್ಬಿಡ್ತಾಳೆ. ಬಟ್ ಅಲ್ಲಿ ವಿನಯ್ ಲವ್ ಹೇಳೋದಕ್ಕೆ ಬಂದಿರ್ತಾಳೆ ಅಂತ ಅನ್ಕೊಂಡು ಬಕ್ರ ಆಗೋಗ್ತಾನೆ. ಇನ್ನು ಈ ಕಡೆ ಅವ್ರ ಅಜ್ಜಿ ಆಸ್ಪತ್ರೆಯಲ್ಲಿ ಡ್ರಾಮಾ ಮಾಡಿ ವಿನಯ್ ಫ್ರೆಂಡ್ಗೂ ಮದುವೆ ಮಾಡಿಸ್ಬಿಡ್ತಾರೆ. ಇದೇ ಕೋಪದಲ್ಲಿ ಅವ್ರ ಅಜ್ಜಿ ಜೊತೆ ಮಾತನೇ ಬಿಟ್ಬಿಡ್ತಾನೆ ನಮ್ ವಿನಯ್. ಇನ್ನು ಈ ಕಡೆ ಫಸ್ಟ್ ನೈಟ್ ವಿನಯ್ಗೆ ಅವ್ನು ಲವ್ ಮಾಡಿದ ಹುಡುಗಿ ಜೊತೆ ಮದುವೆ ಆಗ್ಬೇಕು ಅಂತ ಆಸೆ. ಅದೇ ಟೈಮಲ್ಲಿ ಇವರಿಬ್ರು ಓಪನ್ ಮಾಡ್ಬಿಡ್ತಾರೆ ಅವ್ರವ್ರ ಲವ್ ಸ್ಟೋರಿನ. ಅಜ್ಜಿ ಬಲವಂತಕ್ಕೋಸ್ಕರ ಮದುವೆ ಆಗಿದೀವಿ, ನಾನು ಕೂಡ ಒಂದು ಹುಡುಗನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಡ್ತಾಳೆ. ಸೊ ಈ ತರ ವಿಷಯ ಗೊತ್ತಾದ್ಮೇಲೆ ಇಬ್ರು ಡೈವರ್ಸ್ ತಗೊಳ್ಳೋದಕ್ಕೆ ಅಂತ ಪ್ಲಾನ್ ಮಾಡ್ಕೋತಾರೆ. ಡೈವರ್ಸ್ ತಗೊಳ್ಳೋದಕ್ಕಿಂತ ಮುಂಚೆ ಅವಳ ಲವರ್ ಯಾರು ಅಂತ ಕೂಡ ವಿನಯ್ ಹತ್ರ ಹೇಳ್ಕೊತಾ ಇರ್ತಾನೆ. ಹಿಂಗೆ ನಾನು ಯಾವುದೋ ಒಂದು ಸ್ಟ್ರಿಂಗ್ ಆಪರೇಷನ್ ಮಾಡೋದಕ್ಕೆ ಹೋಗಿದೆ, ಅಲ್ಲಿ ನನಗೆ ಆಕ್ಸಿಡೆಂಟ್ ಆಗಿತ್ತು, ಯಾರೋ ಒಬ್ರು ಬಂದು ನನ್ನ ಕಾಪಾಡಿ ಸೇವ್ ಮಾಡಿ ಹೋದ್ರು, ಅವ್ರನ್ನ ನಾನು ಬಹಳ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ಬಿಡ್ತಾಳೆ. ಇನ್ನು ಮನೆಯಲ್ಲಿ ಇವರಿಬ್ರು ಸೇರ್ಕೊಂಡು ಹನಿಮೂನ್ಗೆ ಹೋಗ್ತೀವಿ ಅಂತ ಪ್ಲಾನ್ ಮಾಡ್ಕೊಂಡು ವಿನಯ್ ಅವ್ರ ಹುಡುಗಿನ ಹುಡುಕ್ತಾನೆ. ಇನ್ನು ಇವಳು ಅವಳನ್ನ ಸೇವ್ ಮಾಡಿರೋ ಹುಡುಗನ್ನ ಹುಡ್ಕೊಂಡು ಹೋಗ್ತಾಳೆ. ಇನ್ನು ಈ ಕಡೆ ವಿನಯ್ ಹುಡುಕ್ತಾ ಹೋಗ್ತಾನೆ, ಕೊನೆವರೆಗೂ ಸಿಗೋದೇ ಇಲ್ಲ. ಇನ್ನು ಈ ಕಡೆ ಅವಳು ಅವನ ಹುಡುಗನ ಹುಡುಕ್ತಾ ಅವಳಿಗೂ ಕೂಡ ಈ ಸರಿ ಹುಡುಗ ಸಿಗೋದೇ ಇಲ್ಲ. ಇನ್ನು ಈ ಕಡೆ ಇವಳು ಹುಡುಕ್ತಾ ಹೋಗ್ತಾಳೆ. ರಾಜಸ್ಥಾನಲ್ಲಿ ಅವನ ಹುಡುಗನ ಮನೆ ಸಿಕ್ಬಿಡ್ತಿದೆ. ಬಟ್ ಅಲ್ಲಿ ಅವನಿಗೆ ಆಲ್ರೆಡಿ ಮದುವೆ ಆಗ್ಬಿಟ್ಟಿರ್ತದೆ. ಅದನ್ನ ಕೇಳಿಸ್ಕೊಂಡು ಅವರು ಮತ್ತೆ ಅಲ್ಲಿಂದ ವಾಪಸ್ ಬೆಚ್ಚಿ ಬೆರಗಾಗ್ಬಿಟ್ಟು ಬಂದ್ಬಿಡ್ತಾರೆ. ಇಲ್ಲೊಂದು ಶಾಕಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಮದುವೆ ಆಗ್ಬಿಟ್ಟಿದೆ ಅಂತ ಗೊತ್ತಾದ್ಮೇಲೆ ವಿನಯ್ ಅದನ್ನ ಇಟ್ಕೊಂಡು ಚೆನ್ನಾಗಿ ರೇಗಿಸ್ತಾ ಇರ್ತಾನೆ. ಅದೇ ಗ್ಯಾಪಲ್ಲಿ ಇವಳೊಂದು ಟ್ವಿಸ್ಟ್ ನ ಕೊಟ್ಬಿಡ್ತಾಳೆ, ನಾನು ಚಿಕ್ಕ ವಯಸ್ಸಿಂದ ನಿನ್ನಲ್ಲಿ ಪ್ರೀತಿಸ್ತಾ ಇದ್ದೀನಿ, ಲವ್ ಮಾಡ್ತಾ ಇದ್ದೀನಿ ಅಂತ. ಅದನ್ನ ಕೇಳ್ಬಿಟ್ಟು ಇವನಿಗೆ ಗರ ಬಡ್ದಂಗೆ ಆಗ್ಬಿಡ್ತದೆ. ಇನ್ನು ಈ ಕಡೆ ವಿನಯ್ 2ನೇ ಅಟೆಂಪ್ಟ್ ಮಾಡ್ತಾನೆ, ಎಲ್ಲಿರ್ಬೋದು ಅಂತ ಹುಡ್ಕೊಂಡು ಕರೆಕ್ಟಾಗಿರೋ ಜಾಗಕ್ಕೆ ಬಂದ್ಬಿಡ್ತಾನೆ. ಬಟ್ ಅಲ್ಲಿ ಇನ್ನೊಬ್ಬ ಯಾವನ ಬಕ್ರ ನನ್ನ ಮಗ ಬಂದು ಅವಳಿಗೆ ಪ್ರಪೋಸ್ ಮಾಡ್ತಾ ಇರ್ತಾನೆ. ಅದನ್ನ ನೋಡ್ಬಿಟ್ಟು ಅವನಿಗೆ
ಹಾರ್ಟ್ ಹೊಡೆದಂಗೆ ಆಗ್ಬಿಟ್ಟು ಅಲ್ಲಿಂದ ವಾಪಸ್ಸು ಅವ್ನ ಹೆಂಡತಿ ಹತ್ರನೇ ಬಂದ್ಬಿಡ್ತಾನೆ. ಆಮೇಲೆ ರಾಧೆಯಿಂದನೇ ಫೋನ್ ಬರುತ್ತೆ ಅವನಿಗೆ, ನೀನು ಅರ್ಜೆಂಟಾಗಿ ಮೀಟ್ ಮಾಡಬೇಕು ಬಾ ಹಂಗೆ ಹಿಂಗೆ ಅಂದ್ಬಿಟ್ಟು. ಇನ್ನು ಒಂದು ಹೋಟೆಲಲ್ಲಿ ಅವನು ಪ್ರಪೋಸ್ ಮಾಡೋದಕ್ಕೆ ಅಂತ ರಿಂಗ್ ತಗೊಂಡು ಹೋಗಿರ್ತಾನೆ. ಬಟ್ ಅಲ್ಲಿ ಅವನು ಹೇಳ್ಬಿಡ್ತಾನೆ, ನೀನು ಅವತಾರ ಪುರುಷ ಆಡಿಯೋ ಲಾಂಚ್ ಅಲ್ಲಿ ಒಂದು ಸಾಂಗ್ ಹೇಳ್ದಲ್ಲ, ಅದಕ್ಕೋಸ್ಕರ ನಾನು ನಿನ್ನನ್ನು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಡ್ತಾನೆ. ಬಟ್ ಇಲ್ಲಿ ಅವಳು ಇನ್ನೊಂಥರ ಟ್ವಿಸ್ಟ್ ನ ಕೊಟ್ಬಿಡ್ತಾಳೆ, ಆ ಸಾಂಗ್ ನ ನಾನೆಲ್ಲ ಆಡಿದ್ದು ಅಂತ. ಅದನ್ನ ಕೇಳಿಸ್ಕೊಂಡಾದ್ಮೇಲೆ ಅವಳು ಅವನನ್ನು ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಹಾಗಿದ್ರೆ ಆ ಸಾಂಗ್ ಆಡಿರೋರು ಯಾರು ಅಂತ ತಲೆ ಕೆಡಿಸ್ಕೊಂಡು ಹನಿಮೂನ್ ಮಾಡ್ಕೊಳ್ದೆ ಮತ್ತೆ ಮನೆಗೆ ವಾಪಸ್ ಬಂದ್ಬಿಡ್ತಾರೆ. ಇನ್ನು ಮನೆಗೆ ಬಂದು ನೋಡಿದ್ರೆ ಪಾಪ ಅವ್ರ ಅಜ್ಜಿನೂ ಕೂಡ ಸತ್ತೋಗ್ಬಿಟ್ಟಿರ್ತಾಳೆ. ಇನ್ನು ಅವನು ನೆಕ್ಸ್ಟ್ ಡೇ ಇಂದಾನೆ ಸ್ಟಾರ್ಟ್ ಮಾಡ್ಕೋತಾನೆ, ಆ ಸಾಂಗ್ ಆಡಿದ್ ಯಾರು ಅಂತ ಅವ್ನ ಫ್ರೆಂಡ್ ನ ಹಾಕೊಂಡು ಹುಡುಕ್ತಾ ಇರ್ತಾನೆ. ಕೊನೆಗೂ ಒಂದ್ಸರಿ ಅವ್ನ ಫ್ರೆಂಡ್ ನ ಕರ್ಕೊಂಡು ಹೋಗಿ ಡೈರೆಕ್ಟ್ ಆಗಿ ಆ ಹುಡುಗಿ ಯಾರು ಅಂತ ಕಣ್ಣು ಹಿಡ್ದೇ ಬಿಡ್ತಾನೆ ಇವರೇ. ಆದ್ರೆ ಅಲ್ಲೊಂದು ಟ್ವಿಸ್ಟ್, ಇವ್ರಿಗೆ ಮದುವೆ ಆಗಿ ಮಗುನು ಕೂಡ ಆಗ್ಬಿಟ್ಟಿರ್ತದೆ. ಆ ಜಾಗಕ್ಕೆ ಸಡನ್ ಆಗಿ ಅವ್ರ ಅಪ್ಪ ಬಂದ್ಬಿಟ್ಟು ಅವ್ರನ್ನ ವಾದ ಆಚೆಗೆ ಹೇಳ್ಕೊಂಡೋಗಿ ಅವ್ರ ಅಪ್ಪ ಇರಬರ ಸತ್ಯನೆಲ್ಲ ಹೇಳ್ಬಿಡ್ತಾರೆ. ಆ ಸಾಂಗ್ ನ ಅವ್ರ ಅಜ್ಜಿನೇ ಆಡಿದ್ದು, ನಿನಗೆ ಮುಂಬೈಗೆ ಹೋಗಿ ಸಿಂಪನಿ ಮಾಡ್ಸೋದಕ್ಕೂ ಕೂಡ ನಿಮ್ಮ ಅಜ್ಜಿನೇ ದುಡ್ಡು ಕೊಟ್ಟಿದ್ದು ಅಂತ ಇರೋ ನಿಜನೆಲ್ಲ ಹೇಳ್ಬಿಟ್ಮೇಲೆ ಅವ್ನಿಗೆ ಅವ್ರ ಅಜ್ಜಿ ಮೇಲೆ ಫುಲ್ ಲವ್ ಆಗ್ಬಿಟ್ಟು ಫುಲ್ ಫೀಲಿಂಗು. ಇನ್ನು ಈ ಕಡೆ ಇವಳಿಗೆ ಒಂದು ಲೆಟರ್ ಬರುತ್ತೆ, ಅವಳನ್ನ ಸೇವ್ ಮಾಡಿ ಆಸ್ಪತ್ರೆಗೆ ಸೇರಿಸಿ ಜೋಪಾನ ನೋಡ್ಕೊಂಡು ಯಾರು ಅವನ ಕಡೆಯಿಂದ ಒಂದು ಲೆಟರ್ ಬಂದ್ಬಿಡ್ತದೆ. ಸೊ ಸಡನ್ ಆಗಿ ಇವರಿಬ್ರು ತಿರ್ಗಾ ಅವನ ಹತ್ರಕ್ಕೆ ಹೋಗ್ತಾರೆ. ಅಲ್ಲೋಗಿ ನೋಡಿದ್ಮೇಲೆ ಗೊತ್ತಾಯ್ತು ಅವನು ಕಾರ್ತಿಕ್ ಅಂತ. ಬಟ್ ಅಲ್ಲೂ ಒಂದು ಟ್ವಿಸ್ಟ್ ಕಾದಿರ್ತದೆ, ಕಾರ್ತಿಕ್ ಆಸ್ಪತ್ರೆಯಲ್ಲಿ ದುಡ್ಡು ಕೊಟ್ಟಿದ್ನೆ ಸ್ವತಃ ಅಲ್ಲಿ ಅವನು ಕಾಪಾಡಿರ್ಲಿಲ್ಲ ಅಂತ. ಬದಲಾಗಿ ಅಲ್ಲಿ ವಿನಯೇ ಬಂದು ದುಡ್ಡು ಕೊಟ್ಟು ಕಾಪಾಡ್ಬಿಟ್ಟು ಹೋಗಿರ್ತಾನೆ ಅವಳನ್ನ. ಹೌದಾ, ಅದೇಂಗೆ ಅಂತ ಕೇಳ್ಬೋದು. ಸಿಂಪನಿ ಮಾಡ್ಸೋದಕ್ಕೆ ಅಂತ 60,000 ರೂಪಾಯಿ ತಗೊಂಡೋಗಿರ್ತಾನೆ ವಿನಯ್. ಮುಂಬೈಯಲ್ಲಿ ಕುಡ್ದು ಮತ್ತಲ್ಲಿ ದಾರಿಲಿ ಹೋಗ್ಬೇಕಾದ್ರೆ ಯಾವುದೋ ಒಂದು ಹುಡುಗಿ ಆಕ್ಸಿಡೆಂಟ್ ಆಗಿರ್ತದೆ. ಅದು ಬೇರೆ ಇನ್ಯಾರು ಅಲ್ಲ, ಇವನು ಹೆಂಡ್ತಿನೇನೆ. ಇವನೇ ಮತ್ತಲ್ಲಿ ಕರ್ಕೊಂಡೋಗಿ ಅವಳನ್ನ ಆಸ್ಪತ್ರೆಗೆ ಸೇರಿಸಿ ದುಡ್ಡು ಶಾರ್ಟೇಜ್ ಆಗಿರೋದಕ್ಕೆ ಅವನ ಕೈಯಲ್ಲಿದ್ದಂಥ ಕಡ್ಗಾನೆ ಮಾರಿ ದುಡ್ಡು ಕೊಟ್ಬಿಟ್ಟು ಹೋಗಿರ್ತಾನೆ. ಅದನ್ನೇ ಈ ಮಾರವಾಡಿ ಕಾರ್ತಿಕ್ ಇಸ್ಕೊಂಡು ದುಡ್ಡು ಕೊಟ್ಬಿಟ್ಟು ಕಾಪಾಡ್ಬಿಟ್ಟು ಹೋಗಿರ್ತಾನೆ. ಸೊ ಇಲ್ಲಿ ಅವಳು ಕನ್ಫರ್ಮ್ ಆಗೋಯ್ತು, ಅವಳು ಹುಡುಕ್ತಿದ್ದು ಬೇರೆ ಇನ್ಯಾರನೂ ಅಲ್ಲ, ವಿನಯ್ನೇ ಅಂತ. ಇನ್ನು ವಿನಯ್ಗೆ ಆ ಸಾಂಗ್ನ ಆಡಿದವಳು ಯಾರು ಅಂತ ಕಂಡುಹಿಡಿಯೋಕ್ಕಾಗ್ತಾನೆ ಅವಳನ್ನೇ ತಪ್ಕೊಂಡು ಒಪ್ಕೊಂಡು ಅವಳ ಜೊತೆಗೆ ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡ್ತಾ ಇರ್ತಾನೆ. ಜೊತೆಗೆ ಇವರಿಬ್ರು ಸೇರ್ಕೊಂಡು ಒಂದು ಮಗುನೂ ಕೂಡ ಮಾಡ್ಕೊಂಡಿರ್ತಾರೆ. ವಿನಯ್ಗೆ ಒಂದು ಕೊರಗೆ ಏನಪ್ಪಾ ಅಂದ್ರೆ, ಆ ಸಾಂಗ್ನ ಆಡ್ದವಳು ಕೊನೆವರೆಗೂ ಸಿಕ್ಲೇ ಇಲ್ವಲ್ಲ ಅಂತ ಒಂದು ನೋವಿರ್ತದೆ. ಹಿಂಗೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ಅದೇ ಸಾಂಗ್ನ ಅವನು ಹೇಳ್ತಾ ಇರ್ತಾನೆ. ಇನ್ನು ಅರ್ಧ ಸಾಂಗ್ನ ಅವನ ಹೆಂಡ್ತಿ ಹೇಳ್ಬಿಡ್ತಾಳೆ. ಆವಾಗ ಗೊತ್ತಾಗೋಗುತ್ತೆ ಆ ಸಾಂಗ್ ಆಡಿದ್ದು ಇವಳೆ ಅಂತ. ಸೊ ಒಟ್ನಲ್ಲಿ ಇವಳು ಹುಡುಕ್ತಿದ್ದು ಅವನನ್ನೇ, ಅವನು ಹುಡುಕ್ತಿದ್ದು ಇವಳನ್ನೇ. ಗೊತ್ತಿಲ್ಲದೆ ಇಬ್ರು ಮಗುವಾಗಿ ಈ ರೀತಿ ಆಮೇಲೆ ಗೊತ್ತಾಗಿ ಒಂದೊಳ್ಳೆ ಫೀಲ್ ಮಾಡ್ತಾರೆ. ಸೊ ಇದು ಒಂದು ಸರಳ ಪ್ರೇಮ ಕತೆ. ನಿಜವಾಗ್ಲೂ ಈ ಸಿನಿಮಾನ ಮಾತ್ರ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಒಂದೊಳ್ಳೆ ಲವ್ ಸ್ಟೋರಿ, ಮೆಮೊರಿಯಾಗಿ ಉಳ್ಕೊಳ್ಳೋ ಅಂತ ಲವ್ ಸ್ಟೋರಿ ಇದು. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. Bye bye.